6 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಸರ್ಲಾಕ್ ಮಾಡೋದು ಹೇಗೆ ಅಂತ 1 ಕಪ್ ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ 5ರಿಂದ 6 ಬಾದಾಮಿ, 6ರಿಂದ 7 ಮೆಣಸು, ಕಾಲು ಚಮಚ ಜೀರಿಗೆ, 4ರಿಂದ 5 ಗೋಡಂಬಿ, 1 ಚಮಚದಷ್ಟು ಮೈಸೂರು ಬೇಳೆ ಹಾಗೂ 2 ಟೇಬಲ್ ಸ್ಪೂನ್ ಅಷ್ಟು ಬೇಳೆ ತಗೊಂಡಿದ್ದೀನಿ, ತೊಗರಿ ಬೇಳೆ ಅದು. ಅರ್ಧ ಚಮಚದಷ್ಟು ಅಜ್ವಾನ ಹಾಗೂ ಕಾಲು ಚಮಚದಷ್ಟು ಮೆಂತ್ಯ ತಗೊಂಡಿದ್ದೀನಿ. ಇವನ್ನೆಲ್ಲಾನುನು ಚೆನ್ನಾಗಿ ನೀರಲ್ಲಿ 4ರಿಂದ 5 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ, ಅದ್ರಲ್ಲಿರೋ ಇದೆಲ್ಲ ಹೋಗೋವರ್ಗು. ಮತ್ತೆ ಒಂದು ಬಿಳಿ ಬಟ್ಟೆ ಹಾಸಿ ಅದ್ರ ಮೇಲೆ ಈ ತರ ನಾನು ತೋರಿಸ್ತಾ ಇದ್ದೀನಲ್ಲ, ಆ ತರ ತೆಳ್ಳಗ್ ಆ ತರ ಹಾಕ್ತಾ ಬನ್ನಿ. ಅದು ಅವಾಗ ಏನಾಗುತ್ತೆ ಅಂದ್ರೆ ನೀರಲ್ಲಿರೋ ಮಾಯಿಶ್ಚರ್‌ನೆಲ್ಲ ಅದ್ ಎಳ್ಕೊಂಡ್ಬಿಡುತ್ತೆ. ಕಾಟನ್ ಬಟ್ಟೆ ಬೇಗ ಇದನ್ನ ರೂಮ್ ಟೆಂಪರೇಚರ್ ಅಲ್ಲಿ ಆದಷ್ಟು ಒಣಗ್ಸಕ್ ಟ್ರೈ ಮಾಡಿ. ಯಾಕೆ ಅಂದ್ರೆ ಅದು ಧೂಳ್ ಸಿಗೋದಿಲ್ಲ. ಅದು ಕೈಲಿ ಮುಟ್ಟಿದ್ರೆ ಅಂಟಬಾರ್ದು. ಆ ತರ ಇದ್ದಾಗ ಏನ್ ಮಾಡಿ, ತೆಗ್ದು 3ರಿಂದ 4 ಗಂಟೆ ಅಷ್ಟು ಅದನ್ನ ಚೆನ್ನಾಗಿ ಡ್ರೈ ಮಾಡ್ಬೇಕು. ಆಮೇಲೆ ಒಂದ್ ಬಾಣ್ಲಿ ಇಟ್ಟು ಲೋ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗ್ ಫ್ರೈ ಮಾಡ್ಕೊಳ್ಳಿ. ಈ ತರ ಗೋಡಂಬಿ, ಬಾದಾಮಿ ಇದಕ್ಕೆ ಜೀರಿಗೆ, ಅಜ್ವಾನ, ಮೆಂತ್ಯ, ಮೆಣಸು ಹಾಕಿಲ್ಲ. ಯಾಕೆ ಅಂದ್ರೆ ಅದ್ ಬೇಗ ಫ್ರೈ ಆಗ್ಬಿಡುತ್ತೆ ಅಂತ. ನೋಡಿ ಕೆಂಪಗಾಗ್ಬೇಕು. ಕೆಂಪಗಾಗೋವರ್ಗುನು ಇದನ್ನ ಚೆನ್ನಾಗಿ ಹುರ್ದು ಎತ್ತಿಟ್ಕೊಳ್ಳಿ. ಲಾಸ್ಟ್ ಅಲ್ಲಿ ಜೀರಿಗೆ, ಅಜ್ವಾನನೆಲ್ಲನುವೆ ಸುಮ್ನೆ ಬಿಸಿ ಮಾಡಿ ತೆಗೀರಿ. ಈ ತರ ತೆಗ್ದು ಇದನ್ನ ಚೆನ್ನಾಗಿ ನುಣ್ಣಗ್ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ಯಾವ ತರ ಮಾಡ್ಬೇಕಂದ್ರೆ, ಒಂದು ವೈಟ್ ಕಾಟನ್ ಬಟ್ಟೆ ತಗೊಳ್ಳಿ. ಆ ಕಾಟನ್ ಬಟ್ಟೆಗೆ ಈ ತರ ಕೈಯಲ್ಲಿ ಈ ತರ ಅಂತ ಬನ್ನಿ, ರೌಂಡ್ ರೌಂಡ್ ಈ ತರ ಮಾಡ್ತಾ ಬಂದ್ರೆ ಅದು ಏನಾಗುತ್ತೆ ಅಂದ್ರೆ ಮೇಲ್ಗಡೆ ತರಿ ಇರುತ್ತಲ್ಲ, ಅದ್ ಮೇಲೆ ಉಳ್ಕೊಂಡ್ಬಿಡುತ್ತೆ. ಫೈನ್ ಪೇಸ್ಟ್ ಇದೆಯಲ್ಲ ಅದ್ ಕೆಳಗ್ ಬರುತ್ತೆ. ಆಕ್ಚುಲಿ ಅದು ಫೈಬರ್ ಅಂಶ ಒಳ್ಳೇದು, ತಿನ್ಸಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಅದನ್ನ ಡೈಜೆಸ್ಟ್ ಮಾಡೋ ತರ ಆಗ್ಬೇಕು ಪಾಪು. ಒಂದ್ 7 to 8 ಮಂತ್ಸ್ ಆದ್ರೆ ಅದು ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ. ಇದು ತುಂಬಾ ಚಿಕ್ಕ ಪಾಪು ಇರೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನಾನ್ ಏನ್ ಮಾಡ್ತೀನಿ ಅಂತಂದ್ರೆ, ನನ್ 6 ಮಂತ್ಸ್ ಪಾಪು ಕೊಡ್ತಾ ಇರೋದ್ರಿಂದ ನೋಡಿ ಈ ತರ ಸಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ. ಸಣ್ಣಗ್ ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ. ಸೊ ಮತ್ತೆ ನೀರ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ನಾನು 1 ಟೇಬಲ್ ಸ್ಪೂನ್ ತಗೊಂಡಿದೀನಿ. ಸೊ ಒಂದ್ ಸ್ವಲ್ಪ ಈ ತರ ಯಾವ್ದೇ ತರ ಲಂಪ್ಸ್ ಇಲ್ದೇ ಇರೋ ತರ, ಅಂದ್ರೆ ಯಾವ್ದೇ ತರ ಗಂಟಾಗದೇ ಇರೋ ತರ ಮಾಡ್ಕೊಂಡು ಚೆನ್ನಾಗಿ ಕೈಯಲ್ಲಿ ತಿರ್ಗ್ಸಿದೀನಿ. ಸೊ ಮೀಡಿಯಂ ಸಣ್ಣ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದು 2 ಮಿನಿಟ್ಸ್‌ಗೆ ಹೋಗ್ಬಿಡುತ್ತೆ. ಬಿಸಿನೀರ್ ಹಾಕಿರೋದ್ರಿಂದ ನಾನು 2 ಮಿನಿಟ್ಸ್‌ಗೆ ಆಗ್ಬಿಡುತ್ತೆ. ಕೈಯಲ್ಲಿ ಹಿಂಗ್ ಅಂತ ಇದ್ರೆ ಸಾಕು, 2 ನಿಮಿಷಕ್ಕೆ ನೋಡಿ ಈ ತರ ಪೇಸ್ಟ್ ಬಂದ್ಬಿಡುತ್ತೆ. ಈ ಪೇಸ್ಟ್‌ನ ತಿನ್ನಿಸ್ತಾ ಬನ್ನಿ. ಇದು ತುಂಬಾ